2028ಕ್ಕೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಆಶೀರ್ವಾದದಿಂದ ತಾಯಿಯ ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾವು ಸರ್ಕಾರ ತರಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಸಹಾಯ ಮಾಡ್ತಿರ್ತಾನೆ. ಸೊ ಎಲ್ಲಾ ಪಾರ್ಟಿಯನ್ನು ಈಗ ಸೇರಿಸ್ಕೊಳ್ಳಿ, ರಾಜಿ ಮಾಡ್ಕೊಳ್ಳಿ, ಕ್ಷಮಿಸ್ಬಿಡಿ ಅವ್ರನ್ನ. ಏನೇ ಆಗ್ಲಿ ನೀವು ಮಾಡಕ್ ಹೋಗ್ಬಿಡಿ. ತಪ್ಪು ನೀವೇ ಮಾಡಿರ್ಬೋದು, ಅವರೇ ಮಾಡಿರ್ಬೋದು, ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾನು ಅವ್ರು ಕೇಳ್ಕೊಂಡೆ ಅಂತೇಳಿ ಎಲ್ಲ ಬಂದು ಒಗ್ಗಟ್ಟಿನಿಂದ ಇನ್ನು ಮುಂದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಹೋಗೋಣ, ಜನರ ಸೇವೆ ಮಾಡೋಣ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 2028ಕ್ಕೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಆಶೀರ್ವಾದದಿಂದ ತಾಯಿಯ ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾವು ಸರ್ಕಾರ ತರಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಸಹಾಯ ಮಾಡ್ತಿರ್ತಾನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ರೋಡ್ ಶೋ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಸರ್ಕಾರ ಬರುತ್ತೆ, ಆಶೀರ್ವಾದ ಮಾಡಿ, ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಏನಿದು ರಾಜಕೀಯ ಲೆಕ್ಕಾಚಾರ ಅಂತ? ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಪ್ರಸ್ತಾಪವನ್ನು ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಟ್ಟಿದ್ರು. ಇದಕ್ಕೋಸ್ಕರವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಆದರೆ 2028ಕ್ಕೂ ಕೂಡ ನಾನೇ ಸಿಎಂ ಅನ್ನುವಂಥ ಕಹಳೆಯನ್ನ ತಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಇದೊಂದು ದೊಡ್ಡ ಮಟ್ಟಕ್ಕೆ ರಾಜಕೀಯ ಚರ್ಚೆಯನ್ನು ಹುಟ್ಟು ಹಾಕಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ 2028ಕ್ಕೆ ಟವಲ್ ಅನ್ನು ಹಾಕಿ ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪ ಹಾಗೆ ಇಲ್ಲಿ ಜಿ ಪರಮೇಶ್ವರ್ ಅವರು ಟವಲ್ ಅನ್ನು ಹಾಕಿದ್ದಾರೆ. ಹೀಗಾಗಿ ಈಗ ಆಗಿಲ್ಲ. ಯಾಕಂತ ಹೇಳಿದ್ರೆ ನಂಗೆ ಇವಾಗಲೇ ಆಗಬೇಕಿತ್ತು, ಆದ್ರೆ ಈಗ ಆಗಿಲ್ಲ. 2028ಕ್ಕಾದ್ರೂ ಕೂಡ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಪಕ್ಷ ಅಧಿಕಾರ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಈ ಮಹತ್ವಾಕಾಂಕ್ಷಿ ಮಾತುಗಳಿಂದ ಎಲ್ಲ ಒಂದ್ ಕಡೆ ಅವರಿಗೆ ಬೇಸರ ಆಗುತ್ತಾ ಅಥವಾ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಭಿನ್ನ ಮತ ಬಂಡಾಯ ಎಲ್ಲವೂ ಕೂಡ ಶುರು ಆಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಸ್ವಕ್ಷೇತ್ರಕ್ಕೆ ಹೋದಾಗ ಪೆನ್ನು ಪೇಪರ್ ಈ ರೀತಿಯಾಗಿರ್ತಕ್ಕಂಥ ಭಾವನಾತ್ಮಕ ಮಾತಾಡ್ತಾರೆ. ಅಂದ್ರೆ ಆ ರೀತಿಯಾಗಿ ತಮ್ಮ ಸ್ವಂತ ಕ್ಷೇತ್ರಕ್ಕೆ ಹೋದಾಗ ಸಹಜ ಈ ರೀತಿಯಾಗಿ ಮಾತಾಡೋದು, ಕಾರ್ಯಕರ್ತರನ್ನು ಹುರಿದುಂಬಿಸೋದು, ಈ ಮೂಲಕ ಮತವನ್ನು ಗಿಟ್ಟಿಸಿಕೊಳ್ಳೋದು. ಆದ್ರೆ ನಿಜಾರ್ಥದಲ್ಲಿ ಇದನ್ನು ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕುತೂಹಲದ ವಿಚಾರ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಸೂಚ್ಯವಾಗಿ ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡಲಿಕ್ಕಿಂತ ಮುಂಚೆನೂ ಕೂಡ ಒಂದಿಷ್ಟು ಮಾತಾಡಿದ್ರು. ನನಗೆ ಪೆನ್ನು ಪೇಪರ್ ಕೊಡಿ ಅಂತೇಳಿ ಹೇಳಿದ್ರು, ಅಧಿಕಾರ ಕೊಡಿ ಅಂತ ಹೇಳಿದ್ರು, ನಿಮ್ಮ ಮನೆ ಮಗ ಸಿಎಂ ಆಗೋದು ಬೇಡ ಅಂತೇಳಿ ಹೇಳಿದ್ರು. ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದ್ರೆ ಕನಕಪುರದಲ್ಲಿ ಮತ್ತೆ ಪುನಃ 2028ಕ್ಕೆ ನಾನೇ ಸಿಎಂ ಆಗೋದು ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಜನಗಳನ್ನ ಹುರಿದಿಸುವಂತ ಮಾತಾಡಿದ್ರ ಅಥವಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೇರೆ ಲೆಕ್ಕಾಚಾರಗಳನ್ನ ಡಿ.ಕೆ. ಶಿವಕುಮಾರ್ ಹಾಕೊಂಡು ಒಟ್ಟಾರೆಯಾಗಿ 7 ವರ್ಷಗಳ ಕಾಲ ಅಧಿಕಾರ ನಡೆಸಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆಯಾಗಿ ನಿನ್ನೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಮಾತುಗಳು ಪಕ್ಷದಲ್ಲೂ ಅದೇ ರೀತಿಯಾಗಿ ಸರ್ಕಾರದಲ್ಲೂ ಕೂಡ ಒಂದಿಷ್ಟು ಸಂಚಲನವನ್ನು ಮೂಡಿಸುತ್ತಾ ಅನ್ನೋದೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದ್ದಾರೆ, ನಾನು 2026ಕ್ಕೆ ಕಂಟೆಂಟ್ರೇ ಅಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಏನೇನಿದ್ರು ಕೂಡ ಕಾಂಪೀಟ್ ಮಾಡೋದು 2028ಕ್ಕೆ ಅಂತ ಹೇಳಿದ್ದಾರೆ. ಹೀಗಾಗಿ ಮತ್ತೆ ಪುನಃ ರೇಸ್ಗೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಅಥವಾ ಅದರ್ಸ್ ಆಗುತ್ತಾ ಅನ್ನೋದು ಕುತೂಹಲ ಇಲ್ಲಿ ಶಿವಕುಮಾರ್.